ಸೇವಾ ನಿವೃತ್ತ ನೌಕರರಿಗೆ ಬೀಳ್ಕೊಡುವ ಸಮಾರಂಭ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ವಿಜಯಪುರ ವಿಭಾಗದ ತಾಳಿಕೋಟೆ ಘಟಕದಲ್ಲಿ ಸೇವೆಯನ್ನು ಸಲ್ಲಿಸಿರುವ ನಿವೃತ್ತರಾದ ಸಾರಿಗೆ ನಿಯಂತ್ರಕ ಎಂಎಂ ಕಲ್ಲಪ್ಪಗೋಳ, ಚಾಲಕರ ಎಎನ್ ತಾಳಿಕೋಟೆ ಹಾಗೂ ಎಎಂ ಮನಿಯಾರ್ ಇವರನ್ನು ಘಟಕದ ವತಿಯಿಂದ ಕುಟುಂಬ ಸಮೇತವಾಗಿ ಗೌರವಿಸಿ ಬೀಳ್ಕೊಡಲಾಯಿತು. ಭಾನುವಾರ ಸಾರಿಗೆ ಘಟಕದಲ್ಲಿ ಹಮ್ಮಿಕೊಂಡ ಸೇವಾ ನಿವೃತ್ತ ಸಮಾರಂಭದಲ್ಲಿ ವಯೋನಿವೃತ್ತಿ ಹೊಂದಿದ ಸಂಸ್ಥೆಯ 3 ನೌಕರರಿಗೆ ಘಟಕದ ವತಿಯಿಂದ ಸನ್ಮಾನಿಸಿ ಘಟಕ ವ್ಯವಸ್ಥಾಪಕ ಪಿಕೆ ಜಾಧವ್, ಸಿಬ್ಬಂದಿ ಬಿಬಿ ಜೋಕಾವಿ ಹಾಗೂ ಸಾರಿಗೆ ನೌಕರರ ಸಂಘದ ಅಧ್ಯಕ್ಷ ಕುಮಾರ್ ಆಸ್ಕಿ ಅವರು ಮಾತನಾಡಿ, ಈ 3 ನೌಕರರು ತಮ್ಮ ಸೇವಾ ಉದ್ದಕ್ಕೂ ಅತ್ಯಂತ ಪ್ರಾಮಾಣಿಕತೆ, ನಿಷ್ಠೆ ಹಾಗೂ ಸಮಯ ಪಾಲನೆಯೊಂದಿಗೆ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ನಮ್ಮ ಸಂಸ್ಥೆಗೆ ಅವರ ಕೊಡುಗೆ ಅಪಾರವಾಗಿದೆ. ಅವರ ವಿಶ್ರಾಂತ ಬದುಕು ಸುಖ, ಶಾಂತಿ ಹಾಗೂ ನೆಮ್ಮದಿಯಿಂದ ಕೂಡಿರಲೆಂದು ಹಾರೈಸುತ್ತೇವೆ ಅಂತ ಹೇಳಿ. ಇದೇ ಸಂದರ್ಭದಲ್ಲಿ ನಿವೃತ್ತ ನೌಕರರಾದ ಎಂಎಂ ಕಲ್ಲಪ್ಪಗೋಳ್, ಎಎನ್ ತಾಳಿಕೋಟೆ ಹಾಗೂ ಎಎಂ ಮನಿಯಾರ್ ಇವರನ್ನು ಘಟಕದ ನೌಕರರ ಸಂಘ, ಎಐಟಿಸಿ ಪದಾಧಿಕಾರಿಗಳು, ಇಂಟೇಕ್ ಯೂನಿಯನ್ ಪದಾಧಿಕಾರಿಗಳು, ಎಸ್ಸಿ ಎಸ್ಟಿ ವಿಭಾಗದ ಪದಾಧಿಕಾರಿಗಳು, ಬಿಎಂಎಸ್ ಸದಸ್ಯರು, ಮುಸ್ಲಿಂ ಯೂನಿಯನ್ ಪದಾಧಿಕಾರಿಗಳು, ನಿಗಮದ ನಿವೃತ್ತ ನೌಕರರು, ನಿವೃತ್ತ ಹೊಂದಿದ ಕುಟುಂಬದ ಸದಸ್ಯರು ಹಾಗೂ ಅವರ ಸ್ನೇಹಿತರು ಸನ್ಮಾನಿಸಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಸಂಚಾರ ನಿರೀಕ್ಷಕ ನಿಂಗನಗೌಡ ಪಾರು, ಪತ್ತೆಗಾರ ಎಸ್ಬಿ ಬಿದರ್ಕುಂದಿ, ಟಿಬಿ ರಾಥೋಡ್, ಜಿವಿ ಬಿರಾದಾರ್, ಎಸ್ಬಿ ಅಸ್ಕಿ, ಎಂಎಂ ಚಲವಾದಿ, ಎಎಂ ಆವಟಿ, ಕೆಕೆ ಗಣಾಚಾರಿ, ಘಟಕದ ಸಿಬ್ಬಂದಿಗಳು ಹಾಗೂ ನಿವೃತ್ತಿ ಹೊಂದಿದ ಕುಟುಂಬದ ಸದಸ್ಯರು ಉಪಸ್ಥಿತರಿದ್ದರು. ವರದಿ ಕಿಶೋರ್ ಕುಲಕರ್ಣಿ, ಸಮೃದ್ಧ ಕರ್ನಾಟಕ ನ್ಯೂಸ್, ತಾಳಿಕೋಟೆ. ವೇದಿಕೆ ನಿಗಮ ತಗೋಬೇಕು. ಪ್ರಮೋಷನ್ ಆಗಿ ಸೇರಿಸಿದ್ದಾರೆ. ನಂತರ ಮನೆಯ ಪರಿಸ್ಥಿತಿ ಅನುಗುಣವಾಗಿ ಅನಾನುಕೂಲ ಕಾರಣ ಪುನಃ ಕಂಟ್ರೋಲ್ ಆಗಿ ಅದೇ ಜಾಗಕ್ಕೆ ಬಂದು ಸೇವೆ ಸಲ್ಲಿಸಿದ್ದಾರೆ. 1989ರಿಂದ ಇಲ್ಲಿವರೆಗೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ, ಯಾವುದೇ ತರಹದ ಇನ್ಕ್ರಿಮೆಂಟ್ ಕಟ್ ಮಾಡಿಕೊಳ್ಳದೆ ಅಧಿಕಾರಿಗಳ ಒಳ್ಳೆಯ ಮನುಷ್ಯರು. ಯಾಕಂದ್ರೆ ಎಲ್ಲ ವರ್ಷದ ಅವರೇ ಇದ್ದಾರೆ. ಯಾಕಂದ್ರೆ ನಮ್ಮ ಮೇಲಾಧಿಕಾರಿಗಳು ಒಳ್ಳೆಯದಾಗಿ ನಡೆದುಕೊಳ್ಳಬೇಕು ಅಂದ್ರೆ ಮಹತ್ವ ಹೆಂಗೈತಪ್ಪ ಅಂದ್ರೆ ಟೈಮ್ ಮಹತ್ವ. ಯಾಕಂದ್ರೆ ನಾವು ಶಿಕ್ಷಕರು ಅಧಿಕಾರಿಗಳು ವಿರುದ್ಧವಾಗಿ ನಡೆದುಕೊಳ್ಳೋದಲ್ಲ, ಸಮಯಕ್ಕೆ ಪ್ರಶ್ನೆಗಳಿರ್ತಾರೆ. ಅದಕ್ಕಾಗಿ ಚಾಲಕ, ಪಾಲಕ, ಶಿಕ್ಷಕ ಅಂತ ಹೇಳುವುದಲ್ಲ. ಪಾಲಕ, ಶಿಕ್ಷಕ ಯಾವ ರೀತಿ ಇದ್ದಾರೆ ಆಗ ಈಗ ಏನ್ ಬಂತಂದ್ರೆ ಅಧಿಕಾರಿಗಳ ವಿರುದ್ಧ ಒಂದು ಮಾತಾಡೋದು. ಹಾಗಾಗಿ ನಾವು ವಿಚಾರಗಳು ಮನುಷ್ಯರಂತೆ ಮಾತಾಡ್ತಾ ಅದಕ್ಕೊಂದು ಸರ್ವಜ್ಞವನ್ನು ಮಾತಾಡ್ತಾನೆ. ಚಿತ್ತವಿಲ್ಲದ ಗುಣಿಸುತ್ತದೆ ಪದ ಎತ್ತಗಾರದಂತೆ ಸರ್ವಜ್ಞ. ಚಿತ್ತ ಭಕ್ತಿ ಶ್ರದ್ಧೆಯನ್ನು ಈ ಕೆಲಸ ನಿರ್ವಹಿಸಿದಂತ ಎಲ್ಲ ಮೂವರು ನಮ್ಮ ಕಲ್ಲಪ್ಪಗಳು, ಸಾರಿಗೆ ನಿಯಂತ್ರಕರು ಹಾಗೂ ಎಎನ್ ತಾಳಿಕೋಟೆಯವರು, ಎಎಂ ಮನಿಯಾರ್ ಚಾಲಕರು, ಇವರು ಸತತವಾಗಿ ಹಗಲು ರಾತ್ರಿ ಇಲ್ಲದೆ ತಮ್ಮ ಸಂಸಾರ ಎಷ್ಟು ಮಹತ್ವ ಕೊಟ್ಟರು ಅದೇ ರೀತಿಯಾಗಿ ಕರ್ತವ್ಯಕ್ಕೆ ಮಹತ್ವ ಕೊಟ್ಟಂತ ಮೂವರಿಗೂ ಈ ಘಟಕದ ವ್ಯವಸ್ಥಾಪಕರಿಗೂ ವಂದಿಸುತ್ತಾ ಎರಡು ಮಾತುಗಳನ್ನು ಅನುಕೂಲ ಮಾಡಿಕೊಳ್ಳಿ, 2 ಮಾತು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಎಲ್ಲ ಘಟಕ ವ್ಯವಸ್ಥಾಪಕರು ಮತ್ತು ಇಲ್ಲಿ ವ್ಯವಸ್ಥಾಪಕರು ಎಲ್ಲರೂ ಸ್ವಲ್ಪ ಸೈಲೆಂಟ್ ಆಗ್ಬಿಟ್ರೆ. ಮೇನ್ ಈ ನಿವೃತ್ತಿ ಹೊಂದುವಂತ ಸಿಬ್ಬಂದಿಗಳ ಸಮಾರಂಭ ಅಂದ್ರೆ ಸುಮಾರು ಅವರು 25-35 ವರ್ಷಗಳವರೆಗೆ ಇಲ್ಲಿ ದುಡಿದಿರ್ತಾರೆ. ಅವ್ರ ಬಗ್ಗೆ ನಮ್ಮ ಅನಿಸಿಕೆ ಒಂದು 4 ಮಾತುಗಳನ್ನ ಆಡಬೇಕಾದಂತ ಒಂದು ವಿಷಯ ಈ ಸಂದರ್ಭದಲ್ಲಿ ಇರ್ತದೆ. ದಯವಿಟ್ಟು ಈ ಒಂದು ನಮ್ಮ ಘಟಕದ ಇವತ್ತಿನ ದಿವಸ ಸೇವಾ ನಿವೃತ್ತಿ ಹೊಂದಿರತಕ್ಕಂತ ನಮ್ಮ ಕಲ್ಲಪ್ಪಗೋಳ ಡಿಸಿ ಅವರೇ, ಎಎಂ ತಾಳಿಕೋಟೆ ಚಾಲಕರವರೇ, ಎಎಂ ಮನಿಯಾರ್ ಅವರೇ, ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಎಲ್ಲ ಮೇಲ್ವಿಚಾರಕ ಸಿಬ್ಬಂದಿಗಳೇ, ಎಲ್ಲ ಯೂನಿಯನ್ ಪದಾಧಿಕಾರಿಗಳೇ, ಈ ಒಂದು ನಿವೃತ್ತಿ ಹೊಂದತಕ್ಕಂಥ ಸಿಬ್ಬಂದಿಗಳ ಅಪಾರ ಬಂಧು ಬಳಗವೇ,
ಪತ್ರಕರ್ತ ಮಿತ್ರರೇ, ಇವತ್ತಿನ ದಿವಸ ನಾವು ಈ ಒಂದು ನಿವೃತ್ತಿ ಸಮಾರಂಭದಲ್ಲಿ ಪಾಲ್ಗೊಂಡಿದ್ವಿ. ಸ್ವಲ್ಪ ಸೈಲೆಂಟ್ ಆಗ್ಬಿಟ್ರಿ. ನಮ್ಮ KSRTC ಒಳಗ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದುತ್ತಾರ ಅನ್ನೋದೇ ಒಂದು ದೊಡ್ಡ ವಿಷಯ. ಯಾಕಪ್ಪ ಅಂತಂದ್ರ ನಮ್ಮ KSRTC ಒಳಗಿರ್ತಕ್ಕಂಥ ಸಿಬ್ಬಂದಿಗಳ ನೌಕರಿ ಹೆಂಗಿರ್ತದೆ, ಹೆಜ್ಜೆಗೂ ಒಂದೊಂದು ಹಾವುಗಳಿರ್ತವೆ. ಅಂತ ಅತ್ಯಂತ ಕಷ್ಟ. ಇವಾಗ ಒಬ್ಬ ನಿವೃತ್ತ ಕಂಡಕ್ಟರ್ ಒಂದು ಬಸ್ ಸೇರಿ ಡ್ಯೂಟಿ ಇಳಿವತ್ತಿನಾಗ 8, 10, 12 ತಾಸು ನೌಕರಿ ಮಾಡ್ಬೇಕಾರ ಆ 12 ತಾಸಿನೊಳಗೂ ಯಾವಾಗ ಇನ್ಸ್ಪೆಕ್ಟರ್ಗಳು ಬಂದು ಚೆಕ್ ಮಾಡ್ತಾರೋ ಗೊತ್ತಿಲ್ಲ, ಯಾವಾಗ ಏನ್ ಬಂದು ನೋಡ್ತಾರೋ ಗೊತ್ತಿಲ್ಲ, ಯಾವಾಗ ಸಸ್ಪೆಂಡ್ ಆಗ್ತಾರೋ ಗೊತ್ತಿಲ್ಲ. ಕೆಲವೊಂದು ತಪ್ಪಿದ್ರು ಸಸ್ಪೆಂಡ್ ಆಗ್ತಾರ, ಕೆಲವೊಂದು ತಪ್ಪು ಇಲ್ಲದೆ ಇದ್ರು ಸಸ್ಪೆಂಡ್ ಆಗ್ತಾರ, ತಪ್ಪು ಇಲ್ಲದೆ ಇದ್ರು ವಜಾ ಡಿಸ್ಮಿಸ್ ಆಗ್ತಾರೆ. ಚಾಲಕ ಒಂದು ಕ್ಷಣ ಏನಾದರೂ ಕಣ್ಣು ಮುಚ್ಚಿಬಿಟ್ರೆ ಇಡೀ ಬಸ್ಸಿನಲ್ಲಿ ಇರ್ತಕ್ಕಂಥ 60 ಮಂದಿಗಳ ಜೀವ ಹಾಗೆ. ನಮ್ಮ ಸಿಬ್ಬಂದಿಗಳ ಕಾರ್ಯ ಹೆಂಗ ಅಂತ ಹೇಳಕ್